ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸುನೆಂಜಿ ಜಿಯಾನ್ನ ಅವ್ನ ಬಾಯ್ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ. ಅವಳು ಹೇಳ್ತಾಳೆ, ನಾನು ಹುಡುಗಿ ಇದನ್ನೆಲ್ಲ ಕೇಳೋದಿಕ್ಕಾಗಲ್ಲ, ನೀನೇ ಕೇಳು, ನೀ ನನ್ನನ್ನ ಗರ್ಲ್ ಫ್ರೆಂಡ್ ಮಾಡ್ಕೋತೀಯ. ಆಗ ಜಿಯಾನ್ ಕೇಳ್ತಾನೆ, ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ಆಗ ಸುನೆಂಜಿ ಅವನಿಗೆ ಅರ್ಥ ಮಾಡಿಸ್ತಾಳೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂದ್ರೆ ನಾವಿಬ್ರು ಯಾವತ್ತೂ ಕೂಡ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡೋ ಹಾಗಿಲ್ಲ, ಎಲ್ಲಾ ವಿಷಯದಲ್ಲೂ ಜೊತೆಯಾಗಿರ್ಬೇಕು. ಇದನ್ನ ಕೇಳಿದ್ಮೇಲೆ ಜಿಯಾನ್ ಕೇಳ್ತಾನೆ, ಯಾವಾಗ್ಲೂ ನೀನು ನನ್ ಜೊತೆನ ಸ್ವೀಟ್ ಆರ್ಟ್ ಆಗಿರ್ತೀಯ. ಈ ರೀತಿ ಅವರಿಬ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗ್ತಾರೆ. ಅವ್ನು ಹೇಳ್ತಾನೆ, ವಾಂಗ್ ಬರ್ತಿದ್ದಾಗೆ ನಾವು 3 ಜನ ಇಲ್ಲಿಂದ ದೂರ ಹೊರಟೋಗೋಣ. ಮತ್ತೊಂದ್ ಕಡೆ ಝೂನ ನೋಡ್ತೀವಿ, ತುಂಬಾನೇ ವೀಕ್ ಆಗಿರ್ತಾನೆ. ಆಗ ಮಾಸ್ಟರ್ ಹೇಳ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ಒಳ್ಳೆ ಡಾಕ್ಟರ್ನ ಕರೆಸ್ತೀನಿ. ಆದ್ರೆ ವಾಂಗ್ ಜಿಯಾನ್ ನನಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ನನ್ನ ಕೈಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದ್ ಕಡೆ ಸುನೆಂಜಿ ಜಿಯಾನ್ನ ನೋಡ್ತೀವಿ, ಅವರು ಹೋಟೆಲ್ ನಲ್ಲಿ ಇರ್ತಾರೆ. ಸುನೆಂಜಿ ಜಿಯಾನ್ನ ರೇಗಿಸ್ತಾ ಇರ್ತಾಳೆ, ಇಲ್ಲಿ ಒಂದೇ ಬೆಡ್ ಇರೋದು, ನೀನು ಕೂಡ ನನ್ ಜೊತೆ ಬೆಡ್ ಮೇಲೆ ಮಲ್ಕೋ, ಬೆಳಿಗ್ಗೆ ಲೇಟ್ ಆಗಿ ಹೇಳ್ಬಹುದು. ಆಗ ಜಿಯಾನ್ ಹೇಳ್ತಾನೆ, ನಿನ್ಗೆ ನಾಚಿಕೆ ಆಗಲ್ವಾ, ನಾವಿಬ್ರು ಅನ್ಮ್ಯಾರಿಡ್, ಒಂದೇ ಬೆಡ್ ಮೇಲೆ ಹೇಗ್ ಮಲ್ಕೊಳ್ಳೋದಿಕ್ ಸಾಧ್ಯ? ಅವನು ನಾಚ್ಕೊಳ್ಳೋದನ್ನ ನೋಡಿ ಸುನೆಂಜಿಗೆ ಅವನನ್ನ ರೇಗ್ಸೋದಿಕ್ಕೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಜಿಯಾನ್ ಅದನ್ನ ನೋಟಿಸ್ ಮಾಡಿ, ನಿನಗೆ ನಾವಿಬ್ರು ಲೇಟ್ ಆಗಿ ಹೇಳ್ಬೇಕು ಅನ್ನೋ ಆಸೆ ಇದೆ ಅಲ್ವಾ, ಸರಿ ನಿನ್ನ ಆಸೆನ ಪೂರ್ತಿ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಕಿಸ್ ಮಾಡ್ತಾನೆ. ಅದೇ ಸಮಯಕ್ಕೆ ಸರ್ವೆಂಟ್ ಬಂದು ರಿಚ್ ಫ್ಯಾಮಿಲಿ ಇಂದ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ, ನೀವು ಬೇಕಾದ್ರೆ ಜಾಯಿನ್ ಆಗಬಹುದು ಅಂತ ಹೇಳಿ ಒಂದು ಕಾರ್ಡ್ ನ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ನಾವೀಗ ಎಕ್ಸಿಬಿಷನ್ ಸೀನ್ ನ ನೋಡ್ತೀವಿ. ಬೆಲೆ ಬಾಳೋ ವಸ್ತುನ ಸೇಲ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ಬ್ಯಾಸ್ಲೆಟ್ ಇರುತ್ತೆ. ಸುನೆಂಜಿಗೆ ಅದನ್ನ ನೋಡ್ತಿದ್ದಾಗೆ ಅವಳಿಗೆ ಅರ್ಥ ಆಗುತ್ತೆ, ಇದೇ ಬ್ಯಾಸ್ಲೆಟ್ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಅಂತ. ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಅವಳ ಹೆಸರು ಹೇಳ್ತಾಳೆ. ಅಲ್ಲಿನ ಎಲ್ಡರ್ ಪ್ರಿನ್ಸಸ್ ಅವಳ ಜೊತೆ ಕಾಂಪಿಟೇಷನ್ ನಿಂತ್ಕೋತಾರೆ. ಅವಳು ಎಷ್ಟೇ ಬೆಲೆ ಹೇಳಿದ್ರು ಎಲ್ಡರ್ ಪ್ರಿನ್ಸಸ್ ಅದಕ್ಕೆ ಡಬಲ್ ಬೆಲೆ ಹೇಳ್ತಿರ್ತಾರೆ. ಜಿಯಾನ್ ಅವಳನ್ನ ತಡಿತಾರೆ. ಈ ರೀತಿ ಎಲ್ಡರ್ ಪ್ರಿನ್ಸಸ್ ಆ ಬ್ಯಾಸ್ಲೆಟ್ ನ ಪರ್ಚೇಸ್ ಮಾಡುತ್ತಾರೆ. ಸುನೆಂಜಿಗೆ ತುಂಬಾನೇ ಬೇಜಾರಾಗುತ್ತೆ. ಜಿಯಾನ್ ಕೂಡ ಅದನ್ನ ನೋಟಿಸ್ ಮಾಡ್ತಾನೆ. ಅವಳಿಗೆ ಸಮಾಧಾನ ಮಾಡ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ಅದೇ ಬ್ಯಾಸ್ಲೆಟ್ ನಾನ್ ನಿನಗೆ ತಂದ್ಕೊಡ್ತೀನಿ. ರಾತ್ರಿ ಆಗಿರುತ್ತೆ. ಜಿಯಾನ್ ಯೋಚನೆ ಮಾಡ್ತಿರ್ತಾನೆ, ಎಲ್ಡರ್ ಪ್ರಿನ್ಸಸ್ ನನ್ನ ಗುರ್ತಿಡಿಲಿಲ್ಲ ಅಂತ. ಅಂದ್ರೆ ಜಿಯಾನ್ ಕೂಡ ಸುನೆಂಜಿಯಿಂದ ಯಾವುದೋ ವಿಷಯನ ಮುಚ್ಚಿಟ್ಟಿರ್ತಾನೆ. ಹೇಗಾದ್ರೂ ಮಾಡಿ ಆ ಬ್ಯಾಸ್ಲೆಟ್ ನನ್ನ ಗರ್ಲ್ ಫ್ರೆಂಡ್ಗೆ ತಂದು ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಸುನೆಂಜಿಗೆ ಹೇಳ್ತಾನೆ, ನನಗ್ ಸ್ವಲ್ಪ ಕೆಲಸ ಇದೆ, ನೀನು ಮಲ್ಕೋ ಅಂತ. ಅವಳು ಮಲ್ಕೋತಿದ್ದಾಗೆ ಎಲ್ಡರ್ ಪ್ರಿನ್ಸಸ್ ಪ್ಯಾಲೇಸ್ಗೆ ಬಂದು ಆ ಬ್ಯಾಸ್ಲೆಟ್ ನ ಹುಡುಕ್ತಾನೆ. ತುಂಬಾ ಸಮಯ ಹುಡುಕ್ ಮೇಲೆ ಆ ಬ್ಯಾಸ್ಲೆಟ್ ಸಿಗುತ್ತೆ. ಈ ಕಡೆ ಸುನೆಂಜಿಗೆ ಎಚ್ಚರ ಆಗುತ್ತೆ, ಜಿಯಾನ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅವಳು ಅನ್ಕೋತಾಳೆ, ಹೊರಗಡೆ ವಾಕ್ ಮಾಡ್ತಿದ್ದಾನೆ ಅಂತ. ಸ್ನಾನ ಮಾಡೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಕಳ ಕಳ ಅಂತ ಕೂಗ್ತಾ ಇರೋ ಸೌಂಡ್ ಬರುತ್ತೆ. ಅದೇ ಸಮಯಕ್ಕೆ ಜಿಯಾನ್ ಕೂಡ ಒಳಗಡೆ ಬರ್ತಾನೆ. ಅವಳಿಗೆ ಗೊತ್ತಾಗುತ್ತೆ ಕಳ್ಳ ಜಿಯಾನೇ ಅಂತ. ಅವನನ್ನ ಹೇಗಾದ್ರೂ ಮಾಡಿ ಬಚ್ಚಿಡ್ಬೇಕು ಅಂತ ಸ್ನಾನ ಮಾಡೋ ಬಾತ್ ಟಬ್ ಅಲ್ಲಿ ಬಚ್ಚಿಡ್ತಾಳೆ. ಆಮೇಲೆ ಜೋರಾಗಿ ಹೇಳ್ತಾಳೆ, ನಾನು ಸ್ನಾನ ಮಾಡ್ತಿದ್ದೀನಿ. ಎಲ್ಡರ್ ಪ್ರಿನ್ಸಸ್ ಮಾತ್ರ ಒಳಗಡೆ ಬರಬಹುದು. ಕಳ್ಳನ್ನ ಹುಡ್ಕೋದಿಕ್ಕೆ ಅಂತ ಒಳಗಡೆ ಬರ್ತಾರೆ. ಆಗ ಅವ್ರ ದೃಷ್ಟಿ ಸುನೆಂಜಿ ಟೋಕನ್ ಮೇಲೆ ಬೀಳುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ ಇವಳು ಡೈನೆಸ್ಟಿಕ್ ರಾಜ್ಕುಮಾರಿ. ಸುನೆಂಜಿಗೆ ಈ ವಿಷಯನ ಹೇಳೋದಿಲ್ಲ. ಅವಳ ಮನ್ಸಲ್ಲೇ ಇವಳು ಅಸ್ಲಿ ರಾಜ್ಕುಮಾರಿ ಅಲ್ಲ ಅಂತ ಮತ್ತೊಂದ್ ಕಡೆ ಅವ್ರು ಹೋಗ್ತಿದ್ದಾಗೆ ಜಿಯಾನ್ ಮೇಲಿದ್ದು ಸುನೆಂಜಿ ಆ ರೀತಿ ಇರೋದನ್ನ ನೋಡಿ ಸ್ವಲ್ಪ ಸಮಯ ಶಾಕ್ ಆಗ್ತಾನೆ. ಇದಾದ್ಮೇಲೆ ಅವನು ಅವಳಿಗೆ ಬ್ಯಾಸ್ಲೆಟ್ ನ ಕೊಡ್ತಾ ಹೇಳ್ತಾನೆ, ನಾನ್ ನಿನಗೆ ಹೇಳಿದ್ದೆ ಅಲ್ವಾ, ನಿನಗೆ ಯಾವುದೇ ವಸ್ತು ಇಷ್ಟ ಆದ್ರೂ ಅದನ್ನ ನಾನ್ ನಿನಗೆ ತಂದ್ಕೊಡ್ತೀನಿ ಅಂತ. ಆಗ ಸುನೆಂಜಿ ಅವನಿಗೆ ಬೈತಾಳೆ, ಹಾಗಂತ ನಿನ್ ಜೀವನ ರಿಸ್ಕ್ ಅಲ್ಲಿ ಇಡೋದು ಸರಿಯಲ್ಲ. ಆಗ ಅವನು ಹೇಳ್ತಾನೆ, ನಿನ್ಗೆ ಏನನ್ಸುತ್ತೆ, ಅವ್ರು ತುಂಬಾ ಒಳ್ಳೆಯವರು, ನಾನು ಅವ್ರ ರೀತಿಲೇ ಆಟ ಆಡಿದ್ದೀನಿ. ಆಗ ಸುನೆಂಜಿ ಆಗಿದಾಯ್ತು ಅಂತ ಹೇಳಿ ಜಿಯಾನ್ಗೆ ಕಿಸ್ ಮಾಡ್ತಾಳೆ. ಮತ್ತೊಂದ್ ಕಡೆ ಕೋನ್ ಪ್ರಿನ್ಸ್ ವಾಂಗ್ ನ ಬಂದ್ಸಿಟ್ಟಿರ್ತಾರೆ. ಮತ್ತೊಂದ್ ಕಡೆ ಜಿಯಾನ್ಗೆ ಇಷ್ಟೊತ್ತಾದ್ರೂ ವಾಂಗ್ ಬಂದಿಲ್ಲ ಅಂತ ಹೇಳಿ ಅವನ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಆಗ ಅವನ್ಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಬರ್ದಿರುತ್ತೆ, ಕೋನ್ ಪ್ರಿನ್ಸ್ ವಾಂಗ್ ನ ಬಂದ್ಸಿಟ್ಟಿದ್ದಾರೆ, ಬೇಗ ಕಾಪಾಡಿ, ಇಲ್ಲ ಅಂದ್ರೆ ಅವರು ಅವನನ್ನ ಡೆತ್ ಮಾಡಬಹುದು. ಆಗ ಜಿಯಾನ್ ಹೇಳ್ತಾನೆ, ಇದು ಟ್ರ್ಯಾಪ್ ಮಾಡೋದಕ್ಕೆ ಬರ್ದಿರೋ ಲೆಟರ್ ಇರಬಹುದು, ಯಾವುದೇ ಕಾರಣಕ್ಕೂ ವಾಂಗ್ಗೆ ಏನಾಗೋದಿಕ್ಕೂ ನಾನು ಬಿಡೋದಿಲ್ಲ, ನೀನು ಇಲ್ಲೇ ಇರು, ಬೇಗ ವಾಂಗ್ ನ ಕರ್ಕೊಂಡ್ ಬರ್ತೀನಿ. ಆಗ ಸುನೆಂಜಿ ಹೇಳ್ತಾಳೆ, ನೀನೊಬ್ಬ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ, ನಾನು ಕೂಡ ನಿನ್ ಜೊತೆಲೆ ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಜಿಯಾನ್ ಜೊತೆ ಅವಳು ಕೂಡ ಹೋಗ್ತಾಳೆ. ಜಿಯಾನ್ ಸುನೆಂಜಿನ ಕರ್ಕೊಂಡು ಸೀಕ್ರೆಟ್ ದಾರಿಲಿ ಬರ್ತಾನೆ. ಅದು ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ.
ಮತ್ತೊಂದ್ ಕಡೆ ಝಾನ್ ಕೋನ್ ಪ್ರಿನ್ಸ್ಗೆ ಹೇಳ್ತಾನೆ ಅವರು ಬಂದಿದ್ದಾರೆ ಅಂತ. ಜಿಯಾನ್ನ ಹಿಡಿಯೋದಿಕ್ಕೆ ಅವರೇ ಇದೆಲ್ಲ ಪ್ಲಾನ್ ಮಾಡಿರ್ತಾರೆ. ಸುನೆಂಚಿ ಜಿಯಾನ್ ವಾಂಗ್ ಇರೋ ಜಾಗಕ್ಕೆ ಬರ್ತಾರೆ. ಅವನು ಹೇಳ್ತಾನೆ ನಾನು ಜಾಸ್ತಿ ಸಮಯ ಬದುಕಿರೋದಿಲ್ಲ, ನಿಮ್ಮಿಬ್ರು ಜೀವಕ್ಕೆ ಅಪಾಯ ತರೋದಿಕ್ಕೆ ನನಗೆ ಇಷ್ಟ ಇಲ್ಲ. ಆಗ ಜಿಯಾನ್ ಹೇಳ್ತಾನೆ ನಾವಿಬ್ರು ಪ್ರಾಮಿಸ್ ಮಾಡಿದ್ದೋ ಅಲ್ವಾ ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಅಂತ. ನೀನು ಅದೇ ಯೋಚನೆ ಮಾಡಿದೆ, ನೀನೊಬ್ಬನೇ ಬಿಟ್ಟು ನಾನು ಹೋಗ್ತೀನಿ ಅಂತ. ವಾಂಗ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಝೂ ಬರ್ತಾನೆ. ಅವನು ಹೇಳ್ತಾರೆ ನಾನು ಅನ್ಕೊಂಡಿದ್ರೆ ನಿನ್ನನ್ನ ಹೋಟೆಲ್ನಲ್ಲೇ ಸಾಯಿಸ್ತಾ ಇದ್ದೆ, ಆದ್ರೆ ಮಾಸ್ಟರ್ ಹೇಳಿದ್ರು ನೀನು ಈ ಅರಮನೆಯ ಸಿಪಾಯಿ ಅಂತ, ನಿನ್ ಡೆತ್ತು ಇಲ್ಲೇ ಆಗ್ಬೇಕು. ಇಬ್ರು ಮಧ್ಯ ಜಬರ್ದಸ್ತ್ ಫೈಟ್ ಆಗ್ತಿರುತ್ತೆ. ವಾಂಗ್ ಯೋಚನೆ ಮಾಡ್ತಾನೆ ನನ್ನ ಜೀವಕ್ಕಿಂತ ಜಿಯಾನ್ ಜೀವನೇ ಮುಖ್ಯ ಅಂತ. ಝೂ ಜಿಯಾನ್ನ ಸಾಯಿಸೋದಿಕ್ಕೆ ಅಂತ ಖಡ್ಗನ ಎತ್ತುತ್ತಾನೆ, ಆದ್ರೆ ಅದು ವಾಂಗ್ ಚುಚ್ಚಿಬಿಡುತ್ತೆ. ಈ ರೀತಿ ಆಗ್ತಿದ್ದಾಗೆ ಜಿಯಾನ್ ಜಾಸ್ತಿ ಯೋಚನೆ ಮಾಡ್ದಲೆ ಖಡ್ಗನ ತಗೊಂಡು ಝೂ ಮೇಲೆ ಅಟ್ಯಾಕ್ ಮಾಡ್ತಾನೆ. ವಾಂಗ್ ಆರೋಗ್ಯ ತುಂಬಾನೇ ಹಾಳಾಗುತ್ತೆ. ಅವನಿಗೆ ಗೊತ್ತಾಗುತ್ತೆ ಅವನು ಜಾಸ್ತಿ ಸಮಯ ಬದುಕೋದಿಲ್ಲ ಅಂತ. ಅವನು ಹೇಳ್ತಾನೆ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ನೀವು ಇಲ್ಲಿಂದ ತಪ್ಪಿಸ್ಕೊಂಡೋಗಿ. ನನಗೆ ಒಂದೇ ಖುಷಿ ವಿಷಯ, ಜೀವನದಲ್ಲಿ ನಿನ್ನಂತ ಒಳ್ಳೆ ಫ್ರೆಂಡ್ ಸಿಕ್ಕಿದಾನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನ್ ಡೆತ್ ಆಗುತ್ತೆ. ಮತ್ತೊಂದ್ ಕಡೆ ಕೋನ್ ಪ್ರಿನ್ಸ್ಗೂ ಗೊತ್ತಾಗುತ್ತೆ ಝೂ ಡೆತ್ ಆಗಿದೆ ಅಂತ. ಜಿಯಾನ್ ವಾಂಗ್ ನ ಅವನ ಹೆಗ್ಲು ಮೇಲೆ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುನೆಂಜಿ ಟೋಕನ್ ಅಲ್ಲೇ ಬಿದ್ದೋಗುತ್ತೆ, ಆದ್ರೆ ಅವಳು ಅದನ್ನ ನೋಡೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಯಾನ್ ವಾಂಗ್ ನ ಡಫನ್ ಮಾಡೋದಿಕ್ಕೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವನ ಜೊತೆ ಕಳೆದಿದ್ದ ಸಮಯನೆಲ್ಲ ನೆನಪು ಮಾಡ್ಕೋತಿರ್ತಾನೆ. ವಾಂಗ್ ನ ಡಫನ್ ಮಾಡಿದ್ಮೇಲೆ ಸುನೆಂಜಿಗೆ ಒಂದ್ ಸತ್ಯ ಹೇಳ್ತಾನೆ, ನಾನು ಫಾರ್ಮಲ್ ಡೈನಾಸ್ಟಿಕ್ ನ ಕೋನ್ ಪ್ರಿನ್ಸ್ಗೆ ಗೊತ್ತಿರುತ್ತೆ. ರಾಜ್ಕುಮಾರಿ ಕೋನ್ ಪ್ರಿನ್ಸ್ ಸುನೆಂಚಿ ತರ ಎಲ್ರನ್ನು ಸಾಯಿಸ್ತಾ ಇರ್ತಾರೆ ಪವರ್ಗಾಗಿ. ಅದಕ್ಕೆ ಸೈನಿಕನ್ ತರ ವೇಷ ಹಾಕೊಂಡು ಅವ್ರ ಮನ್ಸನ್ನ ಗೆದ್ದು ಅವ್ರನ್ನ ಡೆತ್ ಮಾಡಿದ್ರೆ ಬೇರೆಯವ್ರ ಜೀವನ ಉಳಿಸಬಹುದು ಅಂತ. ಈ ವಿಷಯನ ಜಿಯಾನ್ ಇಲ್ಲಿವರೆಗೂ ಮುಚ್ಚಿಟ್ಟಿರ್ತಾನೆ. ಆದ್ರೆ ಸುನೆಂಜಿಗೆ ಈ ವಿಷಯದಿಂದ ಅವಳಿಗೆ ಯಾವುದೇ ರೀತಿ ಬೇಜಾರ್ ಕೂಡ ಆಗೋದಿಲ್ಲ. ಜಿಯಾನ್ ಜೊತೆ ಅವಳು ಹೊಸ ಜೀವನನ ಶುರು ಮಾಡ್ಬೇಕು ಅನ್ಕೊಂಡಿರ್ತಾಳೆ. ಬ್ಯಾಸ್ಲೆಟ್ ನ ಅಲ್ಲೇ ಮಣ್ಗಾಕಿ ಮುಚ್ಚುತ್ತಾಳೆ. ನಾನು ಇನ್ನು ಮುಂದೆ ಎಲ್ಲೂ ಹೋಗೋದಿಲ್ಲ. ಜಿಯಾನ್ ಹೇಳ್ತಾನೆ ನೀನು ನನ್ಗಾಗಿ ಕಾಯ್ತಾ ನಿಂತಿರು, ನಾನು ಸ್ವಲ್ಪ ಸಮಯ ವಾಂಗ್ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಸುನೆಂಜಿ ಹೋಗ್ತಿರ್ಬೇಕಾದ್ರೆ ನಿಜವಾದ ರಾಜ್ಕುಮಾರಿ ರೂಪ ಅವಳ ದೇಹದೊಳಗಡೆ ಕಾಣಿಸ್ತಾ ಇರುತ್ತೆ. ಮತ್ತೊಂದ್ ಕಡೆ ಕೋನ್ ಪ್ರಿನ್ಸ್ಗೆ ಸುನೆಂಜಿ ರಾಜ್ಕುಮಾರಿ ಟೋಕನ್ ಸಿಕ್ಕಿರುತ್ತೆ. ಅವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಸಿಪಾಯಿ ಜೊತೆ ಸೇರಿ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಡೇ ಪೆಂಗ್ವಿನ್ ಮೇನ ಮೀಟ್ ಮಾಡ್ತಾರೆ. ಇವರು ಕೋನ್ ಪ್ರಿನ್ಸ್ ನ ಫ್ರೆಂಡ್ ಆಗಿರ್ತಾರೆ. ಅವರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಏನಾಗುತ್ತೆ ಅಂತ. ಕೋನ್ ಪ್ರಿನ್ಸ್ ಖಡ್ಗನ ಅವ್ರ ಕತ್ತತ್ರ ಇಡ್ತಾರೆ. ಅವನು ಹೇಳ್ತಾನೆ ರಾಜ್ಕುಮಾರಿ ವಿರುದ್ಧ ನಾನು ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ನನಗೆ ಬೇರೆ ದಾರಿ ಇಲ್ಲ, ನಿನ್ ಡೆತ್ ಆಗ್ಲೇಬೇಕು. ಆಗ ಅವರು ಹೇಳ್ತಾರೆ ನನ್ಗೆ ಏನಾದ್ರೂ ಆದ್ರೆ ಡೈನಾಸ್ಟಿಕ್ ಕೋನ್ ಪ್ರಿನ್ಸ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಆದ್ರೆ ಕೋನ್ ಪ್ರಿನ್ಸ್ ಅವ್ರು ಯಾವುದೇ ಮಾತನ್ನು ಕೇಳ್ದಲೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರದ್ದು ಡೆತ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.